ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಮಧುಭಾವಿ ಗ್ರಾಮದ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಕಾರ್ಯಾಲಯದಲ್ಲಿ ರಾಜ್ಯಾಧ್ಯಕ್ಷರು ಭೇಟಿಯನ್ನು ನೀಡಿದರು. ತಾಲೂಕು ಘಟಕದ ವತಿಯಿಂದ BH ಜಮಾದಾರ್ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಅಥಣಿ ತಾಲೂಕು ಮಹಿಳಾ ಘಟಕದ ವತಿಯಿಂದ ರಾಜ್ಯ ಸಂಚಾಲಕರಾದ ರೇಣುಕಾ ಹೊಸೂರ್ ಅವರನ್ನು ಸನ್ಮಾನ ಮಾಡಿ ಗೌರವಿಸಲಾಯಿತು. ರಾಜ್ಯಾಧ್ಯಕ್ಷರು ಸಂದರ್ಭದಲ್ಲಿ ಮಾತನಾಡಿದರು. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಬಗ್ಗೆ ಇವರ ಒಂದು ನೀಡಿ ನಮ್ಮ ಗುರಿ ನಿರುದ್ಯೋಗಿಯ ನಿವಾರಣೆ ಮತ್ತು ನಮ್ಮ ಸಂಸ್ಥೆಯ ಗುರಿ ಅಂತ ಹೇಳಿದರು. ನಮ್ಮೆಲ್ಲ ಸದಸ್ಯರು ನಮ್ಮ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳಿದರು. ಇನ್ನು ನಮ್ಮಲ್ಲಿ ಸದಸ್ಯರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದರು. ಏನಾದರೂ ತಪ್ಪು ಮಾಡಿದರೆ, ಭ್ರಷ್ಟಾಚಾರದಲ್ಲಿ ತೊಡಗಿದರೆ, ಸಂಸ್ಥೆಯ ಕಪ್ಪು ಚುಕ್ಕೆ ತಂದರೆ ನಿಮ್ಮ ಸದಸ್ಯತ್ವವನ್ನು ರದ್ದುಗೊಳಿಸುತ್ತೇವೆ ಅಂತ ತಿಳಿಸಿದರು. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ತಾಲೂಕು ಘಟಕದ ಮುಖ್ಯಸ್ಥರಾದ ಪ್ರವೀಣ್ ನಾಯಕ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಸಂದರ್ಭದಲ್ಲಿ ಮುತ್ತಣ ಕರಾಡಿ, ರಾಜು ಸಿಂದಗಿ, ಶರಣಪ್ಪ ಶಿಂದೆ, ಅನಿಲ್ ಬಾಮ್ನೆ, ಎಂ ಶರ್ಮಾ, ಮಹಾದೇವ್ ನಾಯ್ಕ್, ಅಮೂಲ್ ಚವ್ಹಾಣ್, ಆದಿತ್ಯ ನಾಯ್ಕ್, ಸರಸ್ವತಿ ನ್ಯಾಮಗೌಡ, ಕವಿತಾ ಭೋಸ್ಲೆ, ರಂಜಾನ್ ಮುಲ್ಲಾ, ಶಾಂತ್ ಶಿಂದೆ, ರೇಷ್ಮಾ ತೇಲಿ, ಸಾವಿತ್ರಿ ಬಡಗೇರ್, ಅಶೋಕ್ ಬಡಗೇರ್, ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸೃಷ್ಟಿ ನಾಯಕ್ ಅವರು ಸ್ವಾಗತಿಸಿ ವಂದಿಸಿದರು. ವರದಿ ಮಹೇಶ್ ನಾಯಕ್. ಮೇ 5ನೇ ತಾರೀಕು ಕೂಡ ಒಂದು 5 ಯೋಜನೆಗಳನ್ನು ತಾವು ಜಾರಿಗೆ ನೀಡಿದ್ದೀರಿ. ಆ ಜಾರಿಯಿಂದ ಎಲ್ಲ ಜನರಿಗೆ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರವನ್ನು ಕೂಡ ನಾವು ನೀಡಬೇಕಾಗುತ್ತೆ ಹೆಚ್ಚಿನ ರೀತಿಯಲ್ಲಿ. ಯಾಕಂದರೆ ಹಳ್ಳಿ ಮಟ್ಟದಲ್ಲಿ ಜನರಿಗೆ ಸ್ವಲ್ಪ ಸಮಸ್ಯೆಗಳಿರ್ತವೆ. ಈ ಸಮಸ್ಯೆಗಳಿಗೆ ಭಾಳ ಹೋಗಿ